ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಕೊಲ್ಲಿ ರಾಷ್ಟ್ರಗಳ ಮಧ್ಯೆ ಈ ಯುದ್ಧ ಸರಿಸುಮಾರು ವಾರಗಳು ಕಳೆದ್ರೂ ಕೂಡ ನಿಂತಿಲ್ಲ ಅನ್ನೋದ್ರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಈಗ ಹತ್ತತ್ರ ತಿಂಗಳು ತಲುಪೋದ್ರಲ್ಲಿ ಸನ್ನಿಹಿತದಲ್ಲಿದೆ ಅಂತ ಈ ಯುದ್ಧ. ಹಿಂಗೆ ಮುಂದುವರೆದ್ರೆ ಇಡೀ ವಿಶ್ವದಾದ್ಯಂತ ಹಲವು ರಾಷ್ಟ್ರಗಳಲ್ಲಿ ತೀರಾ ಸಮಸ್ಯೆ ಆಗೋದಂತೂ ಪಕ್ಕ. ಹಾಗಾಗಿ ಯುದ್ಧವನ್ನ ಕೊನೆಗೊಳಿಸುತ್ತಾ ರಾಷ್ಟ್ರಗಳು ಅಂದ್ರೆ ಇರಾನ್ ಇರಬಹುದು, ಇಸ್ರೇಲ್, ಅಮೆರಿಕ ಮಧ್ಯೆ ಶಾಂತಿ ಒಪ್ಪಂದಗಳ ಅನ್ನುವಂತಹ ವಿಚಾರಗಳು ಇಲ್ಲಿ ತನಕ ಪ್ರಸ್ತಾಪ ಆಗ್ತಾನೆ ಇಲ್ಲ. ಸರಿಸುಮಾರು 19ನೇ ದಿನಕ್ಕೆ ಕಾಲಿಟ್ಟಿದೆ ಅಮೆರಿಕ ಇರಾನ್ ಯುದ್ಧ. ಅಮೆರಿಕ ವಿರುದ್ಧ ಇರಾನ್ನಿಂದ ನಿರಂತರವಾಗಿ ದಾಳಿ ಮುಂದುವರಿತಾನೆ ಇದೆ. ಯುಎಸ್ ರಾಯಭಾರ ಕಚೇರಿ ಮೇಲೂ ಕೂಡ ಇರಾನ್ ನೇರವಾಗಿ ಅಟ್ಯಾಕ್ ಮಾಡಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಇರಾನ್ ಡ್ರೋನ್ ದಾಳಿಯಿಂದ ಭಾರೀ ಸ್ಫೋಟ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ. ಜನವಸತಿ ಪ್ರದೇಶಗಳ ಟಾರ್ಗೆಟ್ ಆಗಿದ್ದು ಇರಾನ್ ನೇರವಾಗಿ ಜನವಸತಿ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿ ಮಾಡ್ತಾ ಇದೆ ಅನ್ನೋದೇ ಅಮೆರಿಕ ಆಕ್ರೋಶ ಹೊರಹಾಕ್ತಾ ಇರೋದು. ನಿರಂತರವಾಗಿ ಅದಕ್ಕೆ ಪ್ರತಿದಾಳಿಯನ್ನ ಮುಂದುವರಿಸ್ತಾ ಇರೋದು. ಟೆಲ್ ಅವೀವ್ನ ರಾಮತ್ ಗ್ಯಾನ್ನಲ್ಲಿ ಭಾರಿ ದಾಳಿಯಾಗಿದೆ ಅಂತೆ. ಇತ್ತ ಇರಾನ್ನ ಬುಡಕ್ಕೆ ಬಾಂಬ್ ಬಿಟ್ಟಿದೆ ಅಮೆರಿಕ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಸಹಜ, ಇದು ದಾಳಿಗೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ಪ್ರತಿದಾಳಿಗಳು ಆಗ್ತಾನೆ ಇದೆ. ಹಾಗಾಗಿ ಸದ್ಯಕ್ಕೆ ಶಾಂತಿ ಒಪ್ಪಂದ, ಕದನ ವಿರಾಮ ಈ ಯಾವ ವಿಚಾರಗಳಂತೂ ಇಲ್ವೇ ಇಲ್ಲ. ಸೇಡಿಗೆ ಪ್ರತಿಕಾರ ತೀರಿಸಿಕೊಳ್ಳಲೇಬೇಕು ಅನ್ನೋ ರೀತಿಯಲ್ಲಿ ಇರಾನ್ ಕೂಡ ಪಣ ತೊಟ್ಟಿದೆ. ಕಾರಣ ತನ್ನ ಸರ್ವೋಚ್ಚ ನಾಯಕನ ಹತ್ಯೆಗೆ ಪ್ರತಿಕಾರ ಅನ್ನೋ ರೀತಿಯಲ್ಲಿ ನೇರವಾಗಿ ಅಮೆರಿಕ ಮೇಲೆ ಅಟ್ಯಾಕ್ಗಳಾಗ್ತಾ ಇದೆ. ಎಲ್ಲೆಲ್ಲಿ ಅಮೆರಿಕಾದ ನೆಲೆಗಳಿತ್ತೋ ಅಲ್ಲೆಲ್ಲ ಕೂಡ ಟಾರ್ಗೆಟ್ ಮಾಡ್ಕೊಂಡು ದಾಳಿ ಮಾಡಿದ್ದಲ್ಲದೆ ಈಗ ಅಮೆರಿಕಾದಲ್ಲಿರುವಂತಹ ಟೆಲ್ ಅವೀವ್ನಲ್ಲಿ ಜನವಸತಿ ಪ್ರದೇಶದ ಮೇಲೆ ದಾಳಿ ಮಾಡಿದೆ.